ನನ್ನ ಮೂರು ಪಂಚಾಯತಿ ಆಫೀಸ್ಗಳು ಬೇಕಿಲ್ಲ. ನಮ್ಮ ಊರು ಹಾಳು ಮಾಡಕ್ಕೆ ಅವಳು ಸೈನ್ ಹಾಕ್ಯಾಳೆ ಅಂದ್ರೆ ನಾವೆಲ್ಲ ಏನು ಹೆಂಗಸ್ರಲ್ವಾ? ನಮಗೆಲ್ಲ ಅನ್ನ ಇದೀತಲ್ಲ ಸರ್. ಅವಳು ಯಾಚಕ್ಕಾಗಿ ಇವತ್ತು ನಮ್ಮ ಊರು ಹಾಳು ಮಾಡಕ್ಕೆ ಬಂದವಳ. ನಮ್ಮ ಎಲ್ಲಿ ಅವಳ ಪಂಚಾಯತ್ ಆಫೀಸಿಗೆ ಬರ್ದಂಗೆ ತೆಗ್ದೇಸಿಬೇಕು ಅವಳನ್ನ. ನಾವು ಹೆಂಗಸರಾಗಿದ್ದೀವಿ. ನಾವೇನೇ ಬೆಲೆ ಕೊಟ್ಕೊಂಡು ಸೀಟ್ ಕೊಡೋ ಹೊತ್ತಿಗೆ ಇವತ್ತು ನಮ್ಮ ಊರನ್ನ ಹಾಳು ಮಾಡಕ್ಕೆ ನಿಂತವ್ರಲ್ಲ ಸರ್. ಯಾಕೆ ನಮ್ಮ ಊರಿಗೆ ಎಣ್ಣೆ ಕೊಡಕ್ಕಾಗಿ ಎಣ್ಣೆ ಯಾಕೆ ಕೊಡ್ಬೇಕು? ಇವ್ರು ಸುತ್ತ ಇಲ್ಲಿ ನಮ್ಮ ಗಂಡು ಮಕ್ಕಳನ್ನೆಲ್ಲ ಹಾಳು ಮಾಡ್ಕೊಂಡು ಹೆಂಗಸರನ್ನೆಲ್ಲ ಬಾಳ ಹಾಕೊಂಡು ಅನ್ನ ಹದಿತಾರ ಇವರು. ನಮ್ಮ ಊರಿಗೆ ಎಲ್ಲಿಗೆ ಅನ್ನ ಕೊಡ್ತಾರ? ನಮ್ಮ ತಾಯಿ ಸೌಲಭ್ಯಕ್ಕೆ ಬಂದವರಿಗೆಲ್ಲ ಹೊಡೆದಾಟ ಬಡದಾಟ ಮಾಡಿ ತಂದಿರ್ತಾವ್ರೆ. ಇವಳು ಯಾರು ಸ್ವಾಮಿ? ಇವಳಿಗೆ ಅಧಿಕಾರ ಕೊಡೋಕೆ ನಮ್ಮ ಊರಿಗೆ ಸೈನ್ ಮಾಡಿ ನಾವೇನು ಸೀರೆ ಹುಟ್ಟರಿಲ್ವ ಮಳ್ಳಿ ಊರಲ್ಲಿ? ಏನು ಇವಳು ಸೈನ್ ಮಾಡಿದ್ಲು? ಯಾರು ಕೇಳಿ ಮಾಡಿದ್ಲು? ಅವಳು ಮೊದಲು ತೆಗ್ದೇಸಿಬೇಕು ಸ್ವಾಮಿ. ನಮ್ಮೂರಲ್ಲಿ ಹೆಂಗಸರಿದ್ದೀವಿ. ಓಟ್ ಕೊಡೋ ಹೊತ್ತಿಗೆ ಹೊತ್ತು ಎಲ್ಲೆಲ್ಲಿಂದ ತಕೊಂಡ್ಬಂದ್ರು ಊರ್ನ ಹಾಳು ಮಾಡಕ್ ಬಂದವ್ರ ಸ್ವಾಮಿ ಇವರು. ಯಾರು ಕೇಳಿ ಸೈನ್ ಹಾಕಿದ್ಲು? ನನ್ನ ಊರಿಗೆ ಅವಳು ಯಾರು? ಯಾಕಾಗಿ ಇಷ್ಟು ಮಾಡಿ ಅವಳು ಹೇಳ್ಕೊಡಿ ಸರ್ ಈಚೆಗೆ. ನನ್ನ ಹೆಸರು ಎಸ್ ಜಯಮ್ಮ. ಎಣ್ಣೆ ಮರಕ್ಕೆ ಸೈನ್ ಹಾಕ್ಯಾರ ಸಾವಿರ ಅಧ್ಯಕ್ಷರುಗಳೆಲ್ಲ ಕೂಡ ಹಾಕಿದೀವಿ. ಎಣ್ಣೆ ಮರಕ್ಕೆ ಸೈನ್ ಹಾಕಿ ಕೊಟ್ಟಾರೆ. ಮಾನೂರರು ನಮ್ಮೂರರು ಎಲ್ಲ ಸೈನ್ ಹಾಕಿ ಕೊಟ್ಟಾರ ಸಾವಿರ. ಅದಕ್ಕೆ ಎಣ್ಣೆ ಮಾರ ಕೂಡ್ದು ನಮ್ಮ ಸುತ್ತಳಿಗೆ ಮಾರ ಕೂಡ್ದವ್ರು. ನಮ್ಮ ಯಜಮಾನ್ರು ಎಣ್ಣೆ ಕುಡ್ ತೀರೋಗಿ 20 ದಿವಸ ಆಯ್ತು ಸರ್. ನಾವು ನಮ್ಮ ಯಜಮಾನ್ರು ತೀರೋಗಿ 20 ದಿವಸ ಆಯ್ತು ಸರ್. ನಮ್ಮ ಮಳೆ ಮುನ್ನ ಹಬ್ಬದ ದಿವಸ ಹಬ್ಬ ಕಳೆದ ಬೆಳಗ್ಗೆ ಎಣ್ಣೆ ಕುಡ್ದು ಸತ್ತವ್ರು ಸರ್. ಎಣ್ಣೆ ಹಾಕೊಂಡು ನಮ್ಮೂರಲ್ಲಿ ಎಣ್ಣೆ ಮಾರಕ್ಕೆ ಕೂಡ್ದು ಸಾವಿರ. ನಮ್ಮೂರಲ್ಲಿ ಯಾರು ನಮ್ಮೂರಲ್ಲಿ ಎಣ್ಣೆ ಮಾರಕ್ಕೆ ಕೂಡ್ದು ಸರ್. ಸುತ್ತಳಿಲ್ಲ ಮಾರಕ್ಕೆ ಕೂಡ್ದು ಸರ್. ಎಣ್ಣೆ ಮಾರಕ್ಕೆ ಬಿಟ್ಟಿರ್ತಿಲ್ಲ ನಾವು ಸಹ. ಈಗ ಸಪೋರ್ಟ್ ಮಾಡ್ತಾರೆ ಎಣ್ಣೆ ಮಾರಕ್ಕೆ ಈಗ ಸಪೋರ್ಟ್ ಕೊಡ್ತಾರೆ. ಮಂಡ್ಯ ಪಂಚಾಯತಿ ಎಲ್ಲ ಸೈನ್ ಹಾಕಿ ಕೊಟ್ಟಾರಂತೆ. ಕೂಡ ಹಾಕಿದೀವಿ ಸರ್ ನಾವು. ಅವ್ರು ಈಚೆ ಕಡೆ ಬಿಟ್ರೆ ಸಾಕು ಸಹ ಹೊಡೆದಾಕ್ತಿವಿ ನಾವು. ಬಿಡಕ್ಕಲ್ಲ ಸಹ. ಯಾಕೆ ಸೈನ್ ಹಾಕಿ ಕೊಟ್ರೆ ನಾವಿಲ್ಲೆಲ್ಲ ನಾಯಿಗಳ ಸಹ. ನಾವು ಕುತ್ಕೊಳಕ್ಕೆ ಇಲ್ಲಿ ಹಾಕೊಂಡು ಬೆಳಗಿಂದ ಇಟ್ಟಿಲ್ದಲಯ ಅನ್ನಲ್ದಲಯ ಬೆಳಗಿಂದ ಹಾಕೊಂಡು ಕೂತಿದ್ದೀವಿ. ಇವ್ರು ಒಳಗೊಂದೊಳಗೆ ಹೋಗಿಬಿಟ್ಟು ಒಳಗಡೆ ಸೈನ್ ಹಾಕಿ ಕೊಟ್ಟಾರ ಸಾವಿರ. ಒಳಗಡೆ ಸೈನ್ ಹಾಕ್ಯವ್ರ. ನಮ್ಮ ಈಚೆ ಕಡೆ ಕೂತಿದ್ದೀವಿ. ಹಂಗೂ ಒಳಗಡೆ ಸೈನ್ ಹಾಕಿ ಕೊಟ್ಟಾರ ಸಾವಿರ. ಬೀಗ ಹಾಕೊಂಡು ನಾವೆಲ್ಲ ಹೋಗಿದ್ದೀವಿ. ಬೀಗ ಹಾಕೊಂಡು ಒಳಗಡೆ ಸೈನ್ ಹಾಕಿ ಕೊಟ್ಟಾರೆ. ಎಣ್ಣೆ ಮಾಡ್ತೀವಿ ಮಂಜಮ್ಮ ಸಹ. ಕೇಳೋದು ಏನಂದ್ರೆ, ನಾನು ನ್ಯಾಯವಾಗಿ ನಮ್ಮ ದೇವಸ್ಥಾನದ್ದು ಭಕ್ತಾದಿಗಳು ಬರ್ತಾರೆ, ಅವರು ನೆಮ್ಮದಿಯಾಗಿ ಬಂದು ಹೋಗ್ಬೇಕು. ಸರ್ಕಲಲ್ಲೇ ಎಲ್ಲ ಇರೋದ್ರಿಂದ ಎಲ್ಲ ಎಣ್ಣೆ ತಂದು ಇಲ್ಲಿ ಕುಡಿದು ಊಟ ಮಾಡ್ಕೊಂಡು ಹೋಗೋ ಟೈಮಿಗೆ ಎಲ್ಲ ಹೊಡೆದಾಡೋದು ಕಿತ್ತಾಡೋದು ಮಾಡ್ಕೊಂಡು ಹೋಗ್ತಾರೆ. ಅದು ನಮಗೆ ಆಗಬಾರ್ದು. ಈಗ 30-40 ವರ್ಷದಿಂದ ನಮ್ಮ ಊರಲ್ಲಿ ಎಣ್ಣೆ ಏನು ಇರಲಿಲ್ಲ. ಇವಾಗ ಮತ್ತೆ ಇದನ್ನು ಶುರು ಮಾಡಿದ್ದಾರೆ. ಇದು ನಮಗೆ ಬೇಡ. ಇನ್ನು 50 ವರ್ಷ ಆದ್ರೂ ನಮ್ಮ ಮಕ್ಳು ಕಾಲಕ್ಕೂ ಈ ಊರಿಗೆ ಎಣ್ಣೆ ಬೇಡ ಸರ್. ನಮಗೆ ಸುತ್ತಮುತ್ತ ಎಣ್ಣೆ ಅಂಗಡಿ ಬೇಡ. 4 ಗಂಟೆ ಆಗಿದ ತಕ್ಷಣ ಎಲ್ಲರೂ ನಮ್ಮೂರು ಗಂಡಸರುಗಳು, ನಮ್ಮ ಅಣ್ಣ ತಮ್ಮಂದಿರೆಲ್ಲ ಹೋಗ್ತಾ ಇರ್ತಾರೆ ಎಣ್ಣೆಗೆ. ಬೆಳಗ್ಗೆ ಹೋಗಿ ಕುಡ್ಕೊಂಬರ್ತಾರೆ. ಹೆಣ್ಮಕ್ಳು ಕೆಲಸ ಮಾಡೋದು, ಇವರು ಎಣ್ಣೆ ಕುಡ್ಕೊಂಡ್ಬಂದು ಮನೇಲಿ ಎಲ್ರಿಗೂ ಹಿಡ್ಕೊಂಡು ಹೊಡೆಯೋದು. ಇದನ್ನ ಮಾಡ್ತಾ ಇದ್ದಾರೆ. ಇದು ಆಗ್ಬಾರ್ದು. ನಿಮ್ಮ ಹತ್ರ ಕೇಳ್ಕೊಳ್ಳೋದು ಅಷ್ಟೇ ನಾನು. ನಮಗೆ ಏನಂದ್ರೆ ನಮ್ಮೂರಿಗೆ ಈ ಎಣ್ಣೆ ಬೇಡ. ನಮ್ಮ ದೇವಸ್ಥಾನಕ್ಕೆ ಒಳ್ಳೆ ಹೆಸರಿದೆ. ನಮ್ಮ ದೇವಸ್ಥಾನದ ಹೆಸರು ಹಾಳಾಗಬಾರ್ದು ಅಂದ್ರೆ ನೀವು ಇದನ್ನೆಲ್ಲ ಮಾಡ್ಕೊಡೋದಕ್ಕೆ ಸಹಕಾರ ಮಾಡಬೇಕು. ನೀವೆಲ್ಲ ಸಪೋರ್ಟ್ ಮಾಡಿ ನಮಗೆ. ನನ್ನ ಹೆಸರು ಸುಪ್ರಭಾ ನಿಂಗರಾಜ್ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.